बीजापुर शहर में आज कर्नाटक राज्य अंगविकलकर और पालकर ओक्कोटू जिला समिति विजयपुर के नेतृत्व में दिव्यांग व्यक्तियों ने एक विशाल प्रदर्शन निकाला। प्रदर्शन के दौरान दिव्यांग लोगों ने हाथों में तख्तियां लेकर सरकार के खिलाफ नारेबाजी की और अपनी विभिन्न मांगों को लेकर आवाज बुलंद की। प्रदर्शनकारियों के मुख्य मांगों में दिव्यांग पेंशन में वृद्धि, सरकारी नौकरियों में अधिक अवसर, आर्थिक सहायता में इजाफा और दिव्यांग हितों से जुड़ी योजनाओं को प्रभावी रूप से लागू करने की मांग शामिल रही। प्रदर्शन के दौरान कई तख्तियों पर लिखा था कि दिव्यांग को मिलने वाली सहायता राशि बढ़ाई जाए, बेरोजगार दिव्यांग को रोजगार के अवसर दिए जाएं और सरकार उनकी समस्याओं पर गंभीरता से ध्यान दें। प्रदर्शनकारियों ने चेतावनी दी कि अगर उनकी मांगों को जल्दी पूरा नहीं किया गया तो आने वाले दिनों में और भी बड़ा आंदोलन किया जाएगा, जिसकी पूरी जिम्मेदारी सरकार की होगी। प्रदर्शन के बाद संगठन के प्रतिनिधियों ने संबंधित अधिकारियों के माध्यम से सरकार को एक ज्ञापन भी सौंपा और तुरंत कार्रवाई की मांग की। फिलहाल विजयपुर से इतना ही। ऐसे ही और ताज़ा और भरोसेमंद खबरों के लिए हमारे चैनल को लाइक, शेयर और सब्सक्राइब करना ना भूलिए। ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಬೇರೆ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯದಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಹೋರಾಟ ನಡೀತಾ ಇದೆ। ಯಾವ ಕಾರಣಕ್ಕಪ್ಪ ಅಂದ್ರೆ ಈಗಾಗಲೇ ನಮ್ಮ ವಿಶೇಷಚೇತನರ ಮಾಸಾಸನ ಹಾಗೂ ವಿಧವೆಯರ ಮಾಸಾಸನ ಹಾಗೂ ವೃದ್ಧಾಪ್ಯ ವೇತನ ಎಲ್ಲವೂ ತಡೆ ಹಿಡಿದಿದ್ದಾರೆ। ಏನಪ್ಪಾ ಅಂದ್ರೆ ವಾರ್ಷಿಕ ಆದಾಯ ಮಿತಿ 32,000 ಇರ್ಬೇಕಂತೇಳಿ, ಆದ್ರೆ ಈಗ ಅದು ಅವೈಜ್ಞಾನಿಕವಾಗಿದೆ। ಅದಕ್ಕೆ ಆದಾಯ ಮಿತಿಯನ್ನು ಹೆಚ್ಚಳ ಮಾಡಿ ನಮ್ಮ ಎಲ್ಲರ ಈ ಒಂದು ಪೆನ್ಷನ್ ಏನಿದಾವಲ್ಲ ಎಲ್ಲನೂ ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ। ನಮ್ಗೆ ಮೇನ್ ನಮ್ಮ ಮಾಸಾಸನ ಬಿಡುಗಡೆ ಆಗ್ಬೇಕು। ಈಗಾಗಲೇ 4-5 ತಿಂಗಳಾಯ್ತು ಮಾಸಾಸನ ಬಿಡುಗಡೆ ಆಗಿಲ್ಲ। ಹಳೆ ವೇತನ ಹಾಗೂ ಈಗ ಪ್ರತಿ ತಿಂಗಳ ರೆಗ್ಯುಲರ್ ಆಗ್ಬೇಕಂತ ನಮ್ದು ಬೇಡಿಕೆ। ಅವರು ಏನ್ ಹೇಳ್ತಾರೆ, ವಾರ್ಷಿಕ ಆದಾಯ ಮಿತಿ 32,000 ಅದ, ಅಷ್ಟಿದ್ರೆ ಮಾತ್ರ ಮಾಡ್ತೇವೆ ಅಂತೇಳಿ। ಆದ್ರೆ ಈಗ ಅದನ್ನ ಮಿತಿನ 1,20,000 ಮಾಡಿದ್ರೆ ಒಂದು BPL ರೇಷನ್ ಕಾರ್ಡ್ APL ಕಾರ್ಡ್ ಆಗಿರ್ಬೋದು ಎಲ್ಲ ಅನುಕೂಲ ಆಗ್ತದೆ। ಈ ನಮ್ಮ ಎಲ್ಲ ವೇತನಗಳು ಏನದಲ್ಲ, ಅಂಗವಿಕಲರದ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅವೆಲ್ಲಾನು ಪ್ರಾರಂಭ ಆಗ್ತದೆ। ಅದು ಕೂಡಲೇ ಸರ್ಕಾರ ಅದನ್ನ ಹೆಚ್ಚಳ ಮಾಡಿ ಈ ನಮ್ಮ ಎಲ್ಲರದು ಇದು ಒಂದು ವೇತನ ಬಿಡುಗಡೆ ಕೂಡಲೇ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ। ಯಾವ ಸರ್? ಹಾ, ಈಗ ಅದನ್ನ ಈಗ ನಾವು ಸರ್ಕಾರ ಗಮನಕ್ಕೆ ಇಡೀ ಸ್ಟೇಟ್ ಲೆವೆಲ್ ಎಲ್ಲಾ ಡಿಸ್ಟಿಕ್ ಅಲ್ಲೂ ಎಟ್ ಎ ಟೈಮ್ ನಾಗ ಇದು ಸ್ಟ್ರೈಕ್ ನಡೀತಾ ಇದೆ। ಹಾ, ಎಲ್ಲ ಜಿಲ್ಲೆಗಳಿಗೂ ನಡೀತಾ ಇದೆ। ಜಿಲ್ಲೆಯಲ್ಲಿ ಸಾಕಷ್ಟು ಅಂಗವಿಕಲರಿದ್ದಾರೆ, ಆದ್ರೆ ಇವತ್ತು ಸಂಖ್ಯೆ ಬಹಳ ಕಡಿಮೆ ಇದೆ ಅಂದ್ರೆ ಸರ್, ಈಗ ಸ್ವ ಇಚ್ಛಾಶಕ್ತಿಲೆ ಈಗ ಏನಾಗಿದೆ, ಒಂದು ಉದಾಹರಣೆ 100% ಒಂದು ಸಂಖ್ಯೆ ಒಳಗೆ 10% ಅವ್ರದ್ದು ಪೆನ್ಷನ್ ಬಿಡುಗಡೆ ಆಗಿದೆ। ಅವರು ಡಾಕ್ಯುಮೆಂಟ್ ಇದ್ದು ಉಳಿಕಿದ ಏನದಲ್ಲ, ಈ ರೀಸನ್ ಕೊಟ್ಬಿಟ್ಟು ವಾರ್ಷಿಕ ಆದಾಯದ ಒಂದು ರೀಸನ್ ಕೊಟ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ। ಆದಾಯ ಮೇಲೆ ಪೆನ್ಷನ್ ಮಾಡಿದ್ದಾರೆ। ಜಿಲ್ಲಾಧ್ಯಕ್ಷರು ವಿನೋದ್ ಕೆ. ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ। ಕಾರಣ ಏನಂತಂದ್ರೆ 4 ತಿಂಗಳ ದಿನದಿಂದ ನಮ್ಮ ಮಾಸಾಸನ ಬಂದ್ ಆಗ್ಯಾವ। ವಿಕಲಚೇತನರಾಗಿರ್ಬಹುದು, ಹಿರಿಯ ನಾಗರಿಕರದಾಗಿರ್ಬಹುದು, ಮನಸ್ವಿನಿ ಮತ್ತು ವಿಧವಾ ಪಿಂಚಣಿಗಳು ಕಟ್ಟಾಗ್ಯಾವ। ಕಟ್ಟಾಗಿರೋದು ಯಾಕೆ ಕಟ್ಟಾಗ್ಯಾವ ಅಂತ ಕೇಳಿದ್ರೆ, ಇಲ್ಲಿವರೆಗೂ ಏನ್ ಹೇಳಿದ್ರು, ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಕೇಳ್ರಿ ಅಂತ ಹೇಳಿದ್ರು। ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಕೇಳಿದ್ರ 4 ತಿಂಗಳವರೆಗೂ ಬರ್ತಾವು ವೇಟ್ ಮಾಡಂತ ಹೇಳಿದ್ರು। ಆದ್ರೆ ಈಗ ಏನ್ ಹೇಳ್ತಾ ಇದಾರೆ, ತಹಸೀಲ್ದಾರ್ ಇಲಾಖೆಗೆ ಹೋಗಿದ್ರ ನೀವು ಕಂದಾಯ ನಿರೀಕ್ಷಕರ ಇಲಾಖೆಗೆ ಹೋಗಿ ದಾಖಲಾತಿಗಳನ್ನ ಕೊಡ್ರಿ ಅಂತ ಹೇಳ್ತಾ ಇದಾರೆ। ಆದ್ರೆ ಕಂದಾಯ ನಿರೀಕ್ಷಕರ ಇಲಾಖೆಗೆ ಹೋದ್ರೆ ದಾಖಲಾತಿಗಳ ಕೊಡಬೇಕಂತಂದ್ರೆ ಅಸ್ತವ್ಯಸ್ತ ನಡೆದು ಬಿಟ್ಟಾರೆ ಅಲ್ಲಿ। ಯಾಕಂದ್ರೆ ಎಲ್ಲಾ ಅಧಿಕಾರಿಗಳಿಗೂ SIR ಡ್ಯೂಟಿ ಹಾಕಿದಾರ, ಹಿಂಗಾಗಿ ಯಾವುದೇ ರೀತಿ ಅಧಿಕಾರಿಗಳು ನಮಗೆ ಸಿಗ್ತಾ ಇಲ್ಲ। ಮತ್ತೆ ಅಲ್ಲಿ ಕಂದಾಯ ನಿರೀಕ್ಷಕರ ಇಲಾಖೆಗಳೊಳಗೆ ಏನಾಗಿದೆ ಅಂತಂದ್ರ ಸ್ಟೆಪ್ ಇದೆ ಸರ್, ಅಲ್ಲಿ ಆ ಸ್ಟೆಪ್ ಅನ್ನ ಹತ್ತಿ ಕೆರೆ ವಿಕಲಚೇತನರಿಗೆ ಹೋಗಕ್ ಆಗ್ತಾ ಇಲ್ಲ। ಹಿಂಗಾಗಿ ಬಂದಂತ ವಿಕಲಚೇತನರು ವಾಪಸ್ ಹೋಗ್ತಾ ಇದಾರ। ಮತ್ತೆ ಕಂದಾಯ ನಿರೀಕ್ಷಕರ ಇಲಾಖೆ ಒಳಗ ಮತ್ತೊಂದು ಹೊಸ ಕಾನೂನು ಹುಟ್ಟಾಕ್ಯಾರ। ಏನಂತಂದ್ರ ಇನ್ಕಮ್ ಕಾಸ್ಟ್ ಒಳಗ 32,000 ಮೇಲ್ಪಟ್ಟ ಇದ್ದವ್ರನ್ನ ದಾಖಲಾತಿಗಳನ್ನ ಸ್ವೀಕರಿಸ್ತಾ ಇಲ್ಲ। ಇನ್ ಸರ್ಕಾರದ ಒಂದು ನಿರ್ಲಕ್ಷ್ಯ ಆಗ್ಯದ। ಯಾಕಂದ್ರ ಆದಾಯ ಪ್ರಮಾಣ ಕೊಟ್ಟವರು ಸರ್ಕಾರದವ್ರೆ, ಈಗ ಆದಾಯ ಹೆಚ್ಚಿಗಿರ್ಬಾರ್ದು ಕಡಿಮೆ ಇರ್ಬೇಕಂತ ಕೇಳ್ತಾ ಇರೋದವ್ರನ್ನ ಇದು ಸರ್ಕಾರನೇ। ಅದಕ್ಕೋಸ್ಕರ ಈ ಸಾಕಷ್ಟು ಸಮಸ್ಯೆಗಳು ಗೊಂದಲ ಆಗ್ಲಾಕತ್ತದ ನಮಗ। ಮತ್ತ ಅಲ್ಲಿ ಇರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರ ಅಂತಂದ್ರ, ಹೊರಗೆ ಬರುವಂತ ವಿಕಲಚೇತನರನ್ನ ಯಾರು ಗಮನಿಸ್ತಾನೆ ಇಲ್ಲ। ಹಿಂಗಾಗಿ ಅವ್ರಿಗೆ ಅಸ್ತ್ರಸ್ತ ನಾನು ಆಲ್ರೆಡಿ ಇದನ್ನ ಒಂದು ಸರ್ಕಲ್ ಅವರ ಗಮನಕ್ಕೆ ತಂದಿದ್ದೀನಿ ನಾನು। ಇಲ್ಲ ಸರ್, ನೀವು ಟೇಬಲ್ ಕುರ್ಚಿ ಅವರಿಗೆ ಅನುಕೂಲ ಆಗೋ ರೀತಿ ಒಳಗ ಹೊರಗೆ ಹಾಕೊಂಡು ತಗೊಂಡು ಒಂದು ವಿಕಲಚೇತನರಿಂದ ದಾಖಲಾತಿ
ದಾಖಲಾತಿಗಳನ್ನ ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ ಹೇಳಿದೀನಿ. ಆದ್ರೆ ಯಾವುದೇ ರೀತಿ ಇದು ಆಗಿಲ್ಲ, ಇನ್ನುವರೆಗೂ ಪ್ರೊಸೆಸ್ ಮಾಡ್ತಾ ಇಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಏನ್ ಹೇಳ್ತಾರೆ, ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಾರ ಏನಂತ, 1 ತಿಂಗಳ ಒಳಗಾಗಿ ಯಾರು ದಾಖಲಾತಿಗಳನ್ನ ಸಲ್ಲಿಸ್ತೀರೋ ಅವ್ರಿಗೆ ಅಷ್ಟೇ ಪೆನ್ಷನ್ ಚಾಲು ಆಗ್ತೈತಿ ಅಂತ ಹೇಳ್ತಾರ. ಈಗ SIR ಡ್ಯೂಟಿ ಹಾಕ್ಯಾರ, ದಾಖಲಾತಿಗಳು ಹೋಗ್ತಾ ಇಲ್ಲ. ಮತ್ತೆ ಈಗ ಇರುವಂತ ಆದಾಯ ಪ್ರಮಾಣ ಪತ್ರ ಒಳಗ 40-45 ಹಾಕ್ಬಿಟ್ಟಾರ. ಆ 45-40 ಕರೆಕ್ಷನ್ ಕರೆಕ್ಷನ್ ಮಾಡೋದಕ್ಕೆ ಟೈಮ್ ಅರೇ ಬೇಕಾ ಬೇಡ್ರಿ? ಆ ಟೈಮ್ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರ ನಮ್ಗ 1 ತಿಂಗಳ ಒಳಗಾಗಿ ದಾಖಲಾತಿ ಸಬ್ಮಿಟ್ ಮಾಡ್ರತ್ತ. ಹೆಂಗ್ ಸಾಧ್ಯ ಸರ್? ವಿಕಲಚೇತನರಿಗೆ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಇವ್ರು ಎಲ್ಲಾರು ಬಂದಲ್ಲಿ ಎಡ್ಕಾಕತ್ತಾರ. ಅದಕ್ಕೆ ಇದು ಏನದ, ಸರ್ಕಾರದ ಒಂದು ನಿರ್ಲಕ್ಷ್ಯ ಕಾರಣ ಆಗ್ಯದ. ಮತ್ತೆ ಈಗ 4 ತಿಂಗಳಿಂದ ಏನಾಗ್ಬಿಟ್ಟದ, ಮಾಶಾಸನ ಕಟ್ಟಾಗ್ಯದ. ಆ ಮಾಶಾಸನ ಈಗ ನಾವ್ ಏನ್ ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ತೇವ, 4 ತಿಂಗಳ ಮಾಶಾಸನ ಕೂಡ ನಮ್ಮ ಖಾತೆಗಳಿಗೆ ಬರ್ಬೇಕು. ಈ ಖಾತೆಗಳಿಗೆ ಬರ್ಲಿಲ್ಲ ಅಂತಂದ್ರ ಎಲ್ಲಾರು ನಾವೇನದ ಒಂದು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ, ತಿಳಿಸ್ಲಾಕ ಇಷ್ಟಪಡ್ತೇನೆ ಸರ್. ಈಗ ನಿಮ್ಮ ಬೇಡಿಕೆಗಳು ಹಾ ಸರ್, ನಿಮ್ದು ಮುಂದಿನ ಹೋರಾಟ ಯಾವ ತರ ಇರತ್ತೆ? ಇದು ಜಿಲ್ಲಾದಂತ ಇರತ್ತೆ ಅಥವಾ ರಾಜ್ಯದಂತ ಇರತ್ತೆ? ರಾಜ್ಯಾದ್ಯಂತ ಇರುತ್ತೆ ಸರ್ ಮುಂದಿನ ಹೋರಾಟ, ರಾಜ್ಯಾದ್ಯಂತ. ಈಗ ಯಾವ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ? ಈಗ ಈ ಆಲ್ಮೋಸ್ಟ್ ಅಲ್ಲಿ ಈಗ ಏನ್ ಬಿಜಾಪುರ ಇದರೊಳಗೆ ಇರುವಂತ ಈ ಬಿಜಾಪುರ ಜಿಲ್ಲೆ ಒಳಗಿಂತ ನನಗೆ ಮಾತ್ರ ಮಾಹಿತಿ ಇದೆ ಸರ್. ಉಳಿದ ಎಲ್ಲಾ ಕಡೆನೂ ಅದ. ಆದ್ರೆ ಏನದ, ಈಗ ನಾನು ನಿಮಗೆ ಜಿಲ್ಲೆಗಳನ್ನ ಹೇಳಕ್ ಆಗ್ತಾ ಇಲ್ಲ ಅಷ್ಟೇ. ಎಲ್ಲಾ ಕಡೆನೂ ನಡೀತದೆ. ಮುಂದಿನ ಹೋರಾಟ ಇದಕ್ಕಿಂತ ಉಗ್ರವಾಗಿರ್ತದ. ಯಾಕಂದ್ರೆ ನಾವು 4 ತಿಂಗಳಿಂದ ಮಾಶಾಸನ ಇಲ್ಲಾರ್ದೆ ಒದ್ದಾಡ್ತಾ ಇದೀವಿ. ಈಗ ದಿನ ಬೆಳಗ್ಗೆ ಏನ್ ವಸ್ತುಗಳದಾವಲ್ಲ ಅವೆಲ್ಲ ಏರಿಕೆ ಪ್ರಮಾಣ ಅದ. ಇರೋ 1400-800 ಪಗಾರ ಒಳಗ ನಾವೆಲ್ಲ ಹೆಂಗ್ ಮಾಡ್ಬೇಕು ಕೇಳಿದ್ರೆ ಎಲ್ಲಾ ಕಡೆನೂ ಅಸ್ತವ್ಯಸ್ತ ನಡೆದ್ಬಿಟ್ಟ. ಸರ್ಕಾರದ ಅಧಿಕಾರಿಗಳು ಇರಂಗಿಲ್ಲ, ಯಾರು ಗಮನಿಸ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕೂಡ್ಕೊಂಡು ಅಲ್ಲಿ ಹೇಳ್ತಾರ. ಅದಕ್ಕೆ ನಾವೇನ್ ಕೇಳಾಕತ್ತೀವಿ ಅಂದ್ರೆ, ಈಗ DC ಅವ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಒಂದ್ ವೇಳೆ ಈ ಮನವಿ ಏನಾದ್ರೂ ಸ್ವೀಕಾರ ಆಗ್ಲಿಲ್ಲ ಅಥವಾ ಏನೋ ಕೆಲ್ಸಕ್ಕೆ ಬರ್ಲಿಲ್ಲ ಅಂತಂದ್ರ ಮುಂದಿನ ಹೋರಾಟ ಉಪವಾಸ ಸತ್ಯಾಗ್ರಹ ಇರ್ತದ, ಉಗ್ರವಾದ ಹೋರಾಟ ಆಗ್ತೈತಿ ಅಂತ ಹೇಳ್ತಾರೆ. ಈ ಮೂಲಕ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಕಸ್ತೂರಿ ಬೂದಿಹಾಳ್ ಅಂತ ಸರ್.